ಹೇಳಿದಾಗ ಆ ತಾಯಿ ನನಗ್ ಕರೆದ, ಯಪ್ಪ ನೀ ನಮ್ಮೂರ್ ಕಡೆ ಅವದಿ, ನನಗೆ ಈ ಊರಿನಾಗ ಯಾರು ಗೊತ್ತಿಲ್ಲ ಕೂಣಿಲ್ಲ ಅಂತ ಆ ಹುಡುಗನ ಅಲ್ಲೇ ನಿಲ್ಲಿಸಿ ಹೊರಗೆ ಕರ್ಕೊಂಡು ಹೋಗಿ ಕ್ಲಾಸಿದ ಡೋರ ಒಳಗ ಹುಡುಗ ನಿಂತ್ಕೊಂಡು ನಮ್ಮನ್ನ ನೋಡಕತ್ತಾನ. ಆ ತಾಯಿ ತನ್ನ ಸೀರೆಯ ಅಂಚಿನೊಳಗ ಮಡಿಸಿಕೊಂಡು ಬಂದಿರತಕ್ಕಂತ ಪ್ಲಾಸ್ಟಿಕ್ ಚೀಲ ತೆಗೆದ, ಪ್ಲಾಸ್ಟಿಕ್ ಚೀಲದೊಳಗ 100 ರೂಪಾಯಿದಂಗ 8,000 ರೂಪಾಯಿ ಆ ಸುರುಳಿಯ ಗಂಟನ ತೆಗೆದು ನನ್ನ ಕೈಯಾಗಿಟ್ಟ. ಯಪ್ಪ ಇದ್ರಾಗ 8,000 ರೂಪಾಯಿ ಅದಾವ ಅಂದ್ರು. ನನ್ನ ಮುಂದೆ ಏನಂತ ತಿಳಿಲಿಲ್ಲ. ಮತ್ತಾಕಿ ನನ್ನ ಮುಂದುವರೆದ, ಈ ಊರಾಗ ಯಾವ ಅಂಗಡಿ ಎಲ್ಲದಾವಂತ ಗೊತ್ತಿಲ್ಲ, ನನಗೊಂದಿಷ್ಟು ಚಲೋ ಕೆಲಸ ಮಾಡಿ ಕೊಡಪ್ಪ ಅಂತ ಹೇಳಿ ತನ್ನ ಕೊಳ್ಳೊಳಗಿರ್ತಕ್ಕಂತ ಆ ತಾಳಿಯನ್ನ ತೆಗೆದು ನನ್ನ ಕೈ ಒಳಗಿಟ್ಟ. ಯಪ್ಪ ಈ ತಾಳಿ ಮಾರ್ಯಾರ ಒತ್ತೆ ಇಟ್ಟಾರ, ಉಳಿದದ್ದು 45,000 ರೂಪಾಯಿ ಹೊಂದಿಸ್ಕೊಂಡ ಆ ಹುಡುಗನ ಅಡ್ಮಿಷನ್ ಮಾಡಿಸಿ ನೀನ್ ಉಡ್ಯಾಗ ಹಾಕಿನಿ ಚಂದಂಗ್ ಓದ್ಸ್ ಮಗನ ಅಂತ ಹೇಳಿ ಕೈ ಮುಗಿತಾಳಲ್ಲ ಆ ತಾಯಿ. ಆ ಕೈ ಒಳಗಿಟ್ಕೊಂಡಿರ್ತಕ್ಕಂತಹ ದುಡ್ಡು ಮತ್ತು ತಾಳಿ ಕೈಯಷ್ಟು ವಜ್ಜಾಗಿಲ್ಲ, ಮನಸ್ಸು ಕೂಡ ಭಾರ ಆಗಿ ಆ ತಾಯಿಯನ್ನ ನೋಡ್ತಾ ನಿಂತೆ.